ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯನ್ನ ಕೊಟ್ಟರೆ ಅದು ಯಾವುದೇ ಕಾರಣಗಳಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಇದೀಗ ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಎಸ್ ಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿದ್ದಾರೆ. ಚುನಾವಣಾ ಸಂಬಂಧ ಅವರನ್ನ ದೆಹಲಿ ಕರೆದಿದ್ದಾರೆ, ಹಾಗಾಗಿ ಹೋಗಿದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ ಬನ್ನಿ. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. ಈ ಹ್ಯಾಸ್ ಗಾಟ್ ಎವ್ರಿ ರೈಟ್ಸ್ ಟು ಮೀಟ್ ಎವ್ರಿ ಲೀಡರ್ ಇನ್ ದಿ ಕಂಟ್ರಿ. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. ಈ ಹ್ಯಾಸ್ ಗಾಟ್ ಎವ್ರಿ ರೈಟ್ಸ್ ಟು ಮೀಟ್ ಎವ್ರಿ ಲೀಡರ್ ಇನ್ ದಿ ಕಂಟ್ರಿ. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. ಈ ಹ್ಯಾಸ್ ಗಾಟ್ ಎವ್ರಿ ರೈಟ್ಸ್. ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಏನೇ ಈ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರು ಅಂತ ಹೇಳಿದ್ರೆ ಚರ್ಚೆ ಆಗ್ತಾ ಇರೋದು ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಹೇಶ್, ಇದೀಗ ಅವರು ಅಸ್ಸಾಂ ಚುನಾವಣಾ ವೀಕ್ಷಕರು ಕೂಡ ಹೌದು, ಹಂಗಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಬೆಳವಣಿಗೆಯನ್ನು ವಿವರಿಸೋದಾದ್ರೆ ಮಹೇಶ್. ಚೈತ್ರ, ಖಂಡಿತ DCM DK ಶಿವಕುಮಾರ್ ದೆಹಲಿ ಭೇಟಿ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಿದ್ದಾದರೂ ಕೂಡ ಬೇರೆ ಬೇರೆ ಆಯಾಮಗಳ ಒಂದು ಮಾತು ಪಡೆದುಕೊಳ್ತಾ ಇದೆ ಅಂತ ಹೇಳೋದು. ಯಾಕಂದರೆ ಇತ್ತೀಚೆಗಷ್ಟೇ ಮೈಸೂರಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ಸಾಕಷ್ಟು ಚರ್ಚೆ ಕೂಡ ಮಾಡಿರುವಂಥದ್ದು. ಏನು ನಾಯಕತ್ವ ಬದಲಾವಣೆ ವಿಚಾರವಾಗಿ ಈಗಾಗಲೇ ಏನು ಸಮಯ ಮೀರಿ ಹೋಗ್ತಾ ಇದೆ, ನಮಗೊಂದು ಅವಕಾಶ ಕೊಡಿ ಅನ್ನೋ ಮಾತುಗಳು ಕೂಡ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ನಡುವೆ ರಾಹುಲ್ ಗಾಂಧಿ ಅವರು ಕೂಡ ನೀವು ಡೆಲ್ಲಿಗೆ ಬನ್ನಿ ಮಾತಾಡೋಣ ಅನ್ನೋದು ಕೂಡ ಅವರಿಗೆ ಸೂಚನೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ಬಂದಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ AICC ಕಚೇರಿಯಲ್ಲಿ ಅಸ್ಸಾಂ ಚುನಾವಣೆ ಸಂಬಂಧ ಒಂದು ಸಭೆ ಕೂಡ ಇರುವಂಥದ್ದು. ಇವರು ವೀಕ್ಷಕರಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಏನು ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಇರ್ಬೋದು, KC ವೇಣುಗೋಪಾಲ್ ಸೇರಿದಂತೆ ಏನು ಕೇಂದ್ರ ಒಂದು ಉನ್ನತ ಮಟ್ಟದ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಇದಾದ ಬಳಿಕ ಏನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ನಿಶ್ಚಳವಾಗಿರುವಂಥದ್ದು. ನಾಳೆ ಸಂಜೆಯವರು ಕೂಡ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮಹತ್ವದ ಬೆಳವಣಿಗೆಗಳು ಕೂಡ ನಡೆಯುವಂಥದ್ದು. ಅಂದರೆ ಇವತ್ತಿನಿಂದ ಶುರುವಾಗುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಈಗಾಗಲೇ ತಡವಾಗಿರೋದ್ರಿಂದ ಇನ್ನೇನು ಬಜೆಟ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಜೆಟ್ ಆದಂಥ ಬಳಿಕ ಏನು ಒಂದು ಅವಕಾಶ ಕೊಡಿ ಅನ್ನೋ ಮಾತುಗಳು ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. DCM DK ಶಿವಕುಮಾರ್ ಅವರು ಮತ್ತಷ್ಟು ಮನವಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಕುತೂಹಲ ಉಂಟಾಗಿರುವಂಥದ್ದು. ಇದರ ಜೊತೆಗೆ ಆಪ್ತ ಶಾಸಕರು ಕೂಡ ಹೇಳಿರುವಂತೆ ಅಂದರೆ ಏನು ಸೂರ್ಯಪಥ ಬದಲಾವಣೆ ನಿನ್ನೆ ತಾನೇ ಸಂಕ್ರಾಂತಿ ಆಗಿದೆ, ಸಂಕ್ರಾಂತಿ ಬಳಿಕ ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ DCM DK ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿದ್ದಾರೆ. ಒಂದು ಶುಭ ಸುದ್ದಿ ಸಿಗುತ್ತೆ ಅನ್ನೋದು ಕೂಡ ಆಪ್ತ ಶಾಸಕರಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ಶಿವಗಂಗಾ ಬಸವರಾಜ್ ಸೇರಿದಂತೆ ಸಾಕಷ್ಟು ಶಾಸಕರು DCM DK ಶಿವಕುಮಾರನ್ನ CM ಮಾಡಲೇಬೇಕು ಅನ್ನೋದು ಕೂಡ ಹೈಕಮಾಂಡ್ ಕೂಡ ಒತ್ತಾಸೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಒಂದು ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಇದ್ರ ಜೊತೆಗೆ ಇವತ್ತು ಸಭೆಯಲ್ಲಿ ಇದಾದ ಬಳಿಕ ಒಂದು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಕುತೂಹಲ ಕೂಡ ಉಂಟಾಗಿರುವಂಥದ್ದು. ಅಸ್ಸಾಂ ಚುನಾವಣೆ ಕೇವಲ ನಿಮಿತ್ತ ಅಂದರೆ ಏನು ಬರುವಂಥ ಅಸ್ಸಾಂ ಚುನಾವಣೆ ಸಂಬಂಧ ಒಂದು ಸಭೆ ಆದರೂ ಕೂಡ ಈಗ ರಾಜ್ಯದ ಪಾಲಿಗೆ ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ DCM DK ಶಿವಕುಮಾರ್ ಅವರು ತಮ್ಮ ನಾಯಕತ್ವ ಅಂದರೆ ಏನು ಈಗ ಬರುವಂಥ ದಿನಗಳಿಗೆ ನಮಗೆ CM ಸ್ಥಾನ ನೀಡುವಂತೆ ಎಂದು ಕೂಡ ಏನು ಕೊಟ್ಟ ಮಾತನ್ನು ಉಳಿಸಿಕೊಡಿ ಅನ್ನೋದು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.